ಸರ್, ನಿಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿ ನಾನು ನೋಡ್ತಾ ಇರ್ತೀನಿ ನೀವು ಪ್ರಶ್ನೆ ಮಾಡೋದನ್ನೆಲ್ಲ. ಒಂದಷ್ಟು ನನಗೆ ಸರಿ ಅನಿಸುತ್ತೆ, ಒಂದಷ್ಟು ಸರಿ ಅನಿಸೋದಿಲ್ಲ. ನನಗೆ ಕುತೂಹಲ ಕ್ರಿಯೇಟ್ ಮಾಡಿದ ಪ್ರಶ್ನೆ ಅಂತ ಅಂದರೆ ದೇವರೆಲ್ಲಿದ್ದಾನೆ ಅಂತ ಒಂದು ಪ್ರಶ್ನೆಯನ್ನು ಮಾಡಿರುವಂಥದ್ದು ನೀವು. ಯಾಕೆ? ಎಲ್ಲಿದ್ದಾನೆ ನೀವೇ ಹೇಳಿ. ಇಷ್ಟೊಂದೆಲ್ಲ ಅಷ್ಟೇ, ಮನುಷ್ಯನಲ್ಲಿದ್ದಾನೆ. ನಮ್ಮ ಕಣ್ಣಿಗೆ ಕಾಣಿಸೋ ದೇವರು ನಾವೆಲ್ಲಿ ನೋಡ್ತೀವೋ ಅಲ್ಲಿ ಅಷ್ಟೇ. ನಿಮ್ಮಲ್ಲಿ ನೋಡ್ತೀನಿ ಅಂತಂದ್ರೆ ನಿಮ್ಮಲ್ಲಿ ಅಷ್ಟೇ. ನಾವು ನೋಡೋ ದೃಷ್ಟಿಯಲ್ಲಿದೆ, ನೋಡೋ ದೃಷ್ಟಿಯಲ್ಲಿ ದೇವರಿದ್ದಾನೆ, ನಂಬಿಕೆಯಲ್ಲಿ ದೇವರಿದ್ದಾನೆ. ಹಾಗೂ ನಾವು ನೋಡಬೇಕು ಅಂದರೆ ಏನನ್ನಾದರೂ ಸೃಷ್ಟಿ ಮಾಡುವಂಥ ಶಕ್ತಿ ಇರೋದನ್ನು ದೇವರು ಅಂತ ನಾವಂದರೆ ತಾಯಿ ದೇವರು. ಮನುಷ್ಯ ಒಂದು ಗಂಡು ಹೆಣ್ಣು ಸೇರಿನೇ ಒಂದು ಸೃಷ್ಟಿ ಸಾಧ್ಯ. ಹಾಗಾಗಿ ಗಂಡು ದೇವರು, ಹೆಣ್ಣು ದೇವರು. ತಾಯಿ ಅದನ್ನು ಹೊತ್ತು ಹೊರಗಡೆ ತರ್ತಾಳೆ, ಸಾಕ್ತಾಳೆ, ಬೆಳೆಸ್ತಾಳೆ ಅನ್ನೋದಕ್ಕೆ ಹೆಣ್ಣು ದೊಡ್ಡ ದೇವರು. ಪ್ರಕೃತಿ ದೇವರು, ಪ್ರಕೃತಿಯಿಂದನೇ ಎಲ್ಲ ಸೃಷ್ಟಿ ಆಗುತ್ತೆ. ಅದಕ್ಕಿಂತ ನನಗೆ ಇನ್ನು ಭಾವನೆಗಳಲ್ಲಿ ತುಂಬ ದೇವರು ಅನಿಸಿದ್ದು ಪ್ರೀತಿ ದೇವರು. ಸೊ ಪ್ರೀತಿಯಿಂದ ಬೇಕಾದಷ್ಟು ಬದಲಾವಣೆ ಸಾಧ್ಯ, ಬೇಕಾದಷ್ಟು ಹುಟ್ಟಿಸ್ಲಿಕ್ಕೆ ಸಾಧ್ಯ. ಹಾಗಾಗಿ ಇದಿಷ್ಟು ದೇವರು ಅಂತ ನನಗನ್ಸುತ್ತೆ. ಅದು ಬಿಟ್ಟು ಬೇರೆ ಯಾವ ದೇವರು ನನಗೆ ಕಂಡಿಲ್ಲ. ದೇವ್ರ ಕೆಲಸ ಯಾವುದೂ ಮಾಡಿಲ್ಲ. ಇನ್ನು ದೇವರ ಹೆಸರಲ್ಲಿ ಇನ್ನೂ ದೊಡ್ಡ ಅನಾಚಾರಗಳೇ ಆಗಿರುವಂಥದ್ದು. ಈಗ ಮೊನ್ನೆ ಆ ಹಾಥರಸ್ನ ಸ್ಟ್ಯಾಂಪೀಡೇ ನೀವು ನೋಡಿದ್ರೆ, ದೇವರು ಅನ್ನೋದನ್ನು ಬಳಸ್ಕೊಂಡು ಒಬ್ಬ ಸ್ವಾಮೀಜಿ ಆಗಿದ್ದಾನೆ. ಅವ್ನು ಹೇಳಿದಂತೆ ಪಾದ ಧೂಳಿ ತಗೊಳ್ಳಿ ಅಂತ ಅಂದ್ಬಿಟ್ಟು, ಅವ್ನು ಪಾದ ಧೂಳಿನೂ ಏನು ತೊಗೊಳ್ಳಿ ಅಂತ ಹೇಳಿದ್ರೆ ಅವ್ನು ಕೆಳಗಡೆ ಇಳಿಯೋದಿಲ್ಲ, ಕಾರಲ್ಲಿ ಹೋಗ್ತಾನಂತೆ. ಅವ್ನು ಕಾರ್ ಟೈರ್ಗೆ ಹತ್ತಿರೋ ಧೂಳನ್ನು ತೊಗೊಳಕ್ಕೆ ಹೋಗಿ ಪಾಪ ಎಷ್ಟೊಂದು ಜನ ಸತ್ತೋದ್ರು, ಎಷ್ಟು ಮಕ್ಕಳು ಅನಾಥರ ಆದರು, ಅವ್ರ ಜೀವನನೇ ಹಾಳಾಗೋಯ್ತು ಪೂರ್ತಿ. ಸೊ ಅದಕ್ಕೆಲ್ಲ ಏನು ಅರ್ಥ ಹುಡ್ಕೋದು ನಾವು? ಎಲ್ಲಿದ್ದಾನೆ ದೇವ್ರು ಇದ್ದಿದ್ದರೆ ಇದನ್ನೆಲ್ಲ ಆಗಕ್ಕೆ ಬಿಡ್ತಾ ಇದ್ನ? ಸಿಂಪಲ್ ಕೊರೋನಾ ಎಕ್ಸಾಂಪಲ್ ತೊಗೊಂಡ್ರೆ ನಾನು ಎಲ್ಲ ಕಡೆನೂ ಅದನ್ನ ಹೇಳ್ತೀನಿ. ಕೊರೋನಾ ಎಕ್ಸಾಂಪಲ್ ತೊಗೊಳ್ಳಿ, ಎಷ್ಟು ಜನ ಸತ್ತರು, ಎಲ್ಲಿದ್ದ ದೇವರು ಅವಾಗ? ಅದಕ್ಕೊಂದು ಅದೇ ಕರ್ಮ ಅಂತ ಹೇಳ್ಬಿಡ್ತಾರೆ, ನೀವು ಹೋದ ಜನ್ಮದ ಕರ್ಮ. ಹಾಗಾಗಿ ಕೆಟ್ಟವ್ರು ಅಂದರೆ ಇವರು, ನಾನು ಅದೇ ಹೇಳ್ತೀನಿ ಆ ಥರ. ಸರಿ, ಹಂಗಾರೆ ಇಷ್ಟೊಂದು ಲಕ್ಷಾಂತರ ಜನ ಸತ್ತರಲ್ಲ, ಅವ್ರ ಮನೆಯವ್ರಿಗೆಲ್ಲ ಹೋಗಿ ಹೇಳಿ ಇವ್ರು ಕೆಟ್ಟವರು ಅದಕ್ಕೆ ಸತ್ತೋದ್ರು ಅಂತ. ಆಮೇಲೆ ನಾನು ಒಪ್ಕೋತೀನಿ ಅಂತ ಅಂದ್ಬಿಟ್ಟು. ಯಾರೂ ಕೆಟ್ಟವರಲ್ಲ, ಯಾರೂ ಒಳ್ಳೆಯವರಲ್ಲ, ಎಲ್ಲರಲ್ಲೂ ಕೆಟ್ಟದ್ದು ಒಳ್ಳೆಯದು ಎಲ್ಲನೂ ಇದ್ದಿದೆ. ದೇವರು ಅನ್ನೋದು ಒಂದು ಒಳ್ಳೆಯ ಕಲ್ಪನೆ. ನಾವು ತುಂಬ ಒಂಟಿಯಾದಾಗ, ನಮಗೆ ಅಸಹಾಯಕರಾದಾಗ, ನಮಗೆ ನಮ್ಮ ಮನಸ್ಥೈರ್ಯಕ್ಕೆ ಬಲ ತುಂಬೋದಕ್ಕೆ ಒಂದು ಅದ್ಭುತವಾದ ಕಲ್ಪನೆಯನ್ನು ಹುಟ್ಟಾಕೊಂಡ್ರು. ಅದು ಒಳ್ಳೆಯದೇ. ಎಲ್ಲಿವರೆಗೂ ಅದು ಒಬ್ಬ ಮನುಷ್ಯನಿಗೆ ಹೆಲ್ಪ್ ಮಾಡುತ್ತೋ, ಬಲ ಕೊಡುತ್ತೋ, ಶಕ್ತಿ ಕೊಡುತ್ತೋ, ಮನಸ್ಥೈರ್ಯ ಕೊಡುತ್ತೋ, ಅಲ್ಲಿವರೆಗೂ ಒಳ್ಳೆಯದೇ. ಆದರೆ ಅದನ್ನೇ ಬಳಸಿ ಇನ್ನೊಬ್ಬರಿಗೆ ತೊಂದರೆ ಮಾಡಲಿಕ್ಕೆ ಶುರುವಾದಾಗ, ಅದನ್ನೇ ಇವತ್ತಿನ ಆತಂಕವಾದಿಗಳು, ಟೆರರಿಸ್ಟ್ಗಳೆಲ್ಲ ದೇವರನ್ನು ಬಳಸ್ಕೊಂಡೇ ತಾನೇ ಮಾಡ್ತಾ ಇರೋದು. ದೇವರು ಧರ್ಮ ಕೆಟ್ಟದ್ದನ್ನೇ ಹೆಚ್ಚಿಗೆ ಮಾಡಿದೆ ಅನಿಸುತ್ತೆ. ಹಾಗಾಗಿ ಅದು ಇಲ್ಲದೇ ಇದ್ದರೆ ಇನ್ನೂ ಒಳ್ಳೆ ಜಗತ್ತಿರುತ್ತೆ, ಇನ್ನೂ ಸಮಾಜ ಇನ್ನೂ ಸ್ವಸ್ಥವಾಗಿರುತ್ತೆ ಅಂತ ನನಗನ್ಸುತ್ತೆ. ನೀವು ಯಾವುದು ದೇವ್ರ ಪೂಜೆ ಮತ್ತು ಗುರುಗಳನ್ನು ಫಾಲೋ ಮಾಡೋದು ಅದು ಯಾವುದು ಮಾಡೋದಿಲ್ವ? ಇಲ್ಲ, ದೇವ್ರನ್ನೇ ನಂಬಿಕೆ ಇಲ್ಲ ಅಂತಂದರೆ ಎಲ್ಲಿ ಪೂಜೆ ಮಾಡಲಿ? ಕಾಯಕವೇ ಕೈಲಾಸ ಅಂತ ಬಸವಣ್ಣ ಹೇಳ್ಕೊಡೋಲ್ಲ, 12ನೇ ಶತಮಾನದಲ್ಲೇ ಹೇಳ್ಬಿಟ್ರು. ಸೊ ಅವರೇ ಹೇಳಿದೆ, ನೀವು ಬಸವಣ್ಣನ ತೆಗೆದು ನೋಡಿದ್ರೆ ಆವತ್ತಿಗೆ ತುಂಬ ಕ್ರಾಂತಿಕಾರಿ ಮಾತುಗಳನ್ನ ಹೇಳಿ, ಕಲ್ಲು ದೇವರಲ್ಲ, ಮಣ್ಣು ದೇವರಲ್ಲ ಅಂತ. ಸೊ ಇವು ಯಾವ ದೇವರಲ್ಲ, ನಿಜವಾಗ್ಲೂ ಎಲ್ಲ ಮನಸ್ಸಿನೊಳಗಡೆ ಏನಿದೆ ಅಂತಷ್ಟೇ, ಅರಿವೇ ದೇವರು ಅಂತ ಹೇಳಿದಾಗ